ಗಂಡ ಹೆಂಡತಿ ಮಧ್ಯೆ ಪ್ರೀತಿ, ಜಗಳ, ಮನಸ್ತಾಪ ಇರೋದು ಬಹಳ ಸಹಜ. ಆದ್ರೆ ಈ ದಂಪತಿಗಳ ನಡುವೆ ಇದ್ದ ಮನಸ್ತಾಪ ಕೊಲೆಯ ಹಂತಕ್ಕೆ ಹೋಗಿದೆ. ಏನಿದು ಸ್ಟೋರಿ? ಹಾಗಾದ್ರೆ ನೀವೇ ನೋಡ್ಕೊಂಡ್ ಬನ್ನಿ. ಗುಂಡು ಹಾರಿಸಿ ಹೆಂಡತಿಯನ್ನೇ ಕೊಂದ ಪಾಪಿ. ಡಿವೋರ್ಸ್ ವಿಚಾರಕ್ಕೆ ಜಗಳ, ಪತ್ನಿಯ ಹತ್ಯೆ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೆಂಡತಿ ಮೇಲೆ ಅನುಮಾನಗೊಂಡ ಗಂಡ ಪತ್ನಿಯ ಉಸಿರನ್ನೇ ನಿಲ್ಲಿಸಿದ್ದಾನೆ. ಶೂಟ್ ಮಾಡಿ ಸಾಯಿಸಿದ್ದಾನೆ. ಗುಂಡಿನ ದಾಳಿಗೆ ವಿಲವಿಲ ಒದ್ದಾಡಿ ಪತ್ನಿ ಪ್ರಾಣ ಬಿಟ್ಟಿದ್ದಾಳೆ. ಗಂಡನ ರಾಕ್ಷಸಿ ಕೃತ್ಯಕ್ಕೆ ಬೆಂಗಳೂರಿನ ಬಸವೇಶ್ವರ ನಗರದ ವೆಸ್ಟ್ ಇನ್ ಹೋಟೆಲ್ ಬಳಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ ನಲ್ಲಿ ಪತ್ನಿಯನ್ನೇ ಪತಿ ಕೊಲೆಗೈದಿದ್ದಾನೆ. ನೀವು ನೋಡ್ತಾ ಇರೋದು ಇದೇ ಸ್ಪಾಟ್. ಅದು ಗುಂಡಿನಿಂದ ತನ್ನ ಕೈಯಲ್ಲಿರುವಂತಹ ಪಿಸ್ತೂಲ್ ಅನ್ನು ತೆಗೆದುಕೊಂಡು ಶೂಟ್ಔಟ್ ಮಾಡಿದ್ದಾನೆ. ನೀವು ನೋಡ್ತಾ ಇರಬಹುದು ಘಟನೆ ನಡೆದಿರುವಂತಹ ಸ್ಥಳವನ್ನ ಕ್ಯಾಮರಾಮನ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದೇ ಒಂದು ಜಾಗದಲ್ಲಿ ಅವರು ಕೂಡ ಬ್ಯಾಂಕ್ ಅಲ್ಲಿ, ಅಂದ್ರೆ ಇವರಿಬ್ಬರು ಕೂಡ 2011ರಲ್ಲಿ ಮದುವೆ ಆಗಿರ್ತಾರೆ. ಮೂಲತಃ ಇವರು ತಮಿಳುನಾಡಿನ ಸೇಲಂನವರಾಗಿರ್ತಾರೆ. ಹೆಂಡತಿ ಕೊಂದ ಪಾಪಿ. 2011ರಲ್ಲಿ ಭುವನೇಶ್ವರಿಯನ್ನ ಬಾಲ ಮುರುಗನ್ ಮದುವೆಯಾಗಿದ್ದ. ಇಬ್ಬರ ನಡುವೆ ವೈಮನಸ್ಸು ಹಿನ್ನೆಲೆ ಡಿವೋರ್ಸ್ಗೆ ಅಪ್ಲೈ ಮಾಡಲಾಗಿದೆ. ಪತ್ನಿಗೆ ಬೇರೆ ಸಂಬಂಧ ಇದೆ ಎಂದು ಪತಿ ಬಾಲಮುರುಗನ್ ಅನುಮಾನ ಪಡುತ್ತಿದ್ದ. ಇದರಿಂದ ಡಿವೋರ್ಸ್ ಕೇಳಿದ್ರು ಬಾಲಮುರುಗನ್ ಒಪ್ಪಿರಲಿಲ್ಲ. ವಾರದ ಹಿಂದೆ ಬಾಲಮುರುಗನ್ಗೆ ಡಿವೋರ್ಸ್ ನೋಟಿಸ್ ಸಿಕ್ಕಿತ್ತು. ಮದುವೆಯಾದ ಕೆಲ ವರ್ಷಗಳ ನಂತರ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಯಿತು. ಪ್ರತಿದಿನ ಇಬ್ಬರ ನಡುವೆ ಜಗಳ. ಅದೇ ರೀತಿ ಇವತ್ತು ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗುತ್ತೆ. ಅದ್ಯಾವ ಕಾರಣಕ್ಕೆ ಜಗಳ ಆಯ್ತು ಗೊತ್ತಿಲ್ಲ. ಆದ್ರೆ ಇವತ್ತಿನ ಇಬ್ಬರ ನಡುವಿನ ಜಗಳ ತಾರಕಕ್ಕೇರಿ ಶೂಟ್ ಮಾಡಿದ್ದಾನೆ. ಪಿಸ್ತೂಲ್ ಇಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆಕೆ ತೀರೋಗ್ತಾಳೆ. ಇನ್ನು ಮಾಗಡಿ ರಸ್ತೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಪಾಪಿಗೆ ಗನ್ ಎಲ್ಲಿಂದ ಸಿಕ್ತು, ಕೊಲೆ ಮಾಡಲು ಅಸಲಿ ಕಾರಣ ಏನು ಅನ್ನೋ ಬಗ್ಗೆ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಆದ್ರೆ ಅದೇನೇ ಇರಲಿ, ಹೆಂಡತಿಯನ್ನೇ ಶೂಟ್ ಮಾಡಿ ಕೊಂದಿದ್ದು ಮಾತ್ರ ದುರಂತವೇ ಸರಿ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಂಡ ಹೆಂಡತಿ ಮಧ್ಯೆ ಪ್ರೀತಿ, ಜಗಳ, ಮನಸ್ತಾಪ ಇರೋದು ಬಹಳ ಸಹಜ. ಆದ್ರೆ ಈ ದಂಪತಿಗಳ ನಡುವೆ ಇದ್ದ ಮನಸ್ತಾಪ ಕೊಲೆಯ ಹಂತಕ್ಕೆ ಹೋಗಿದೆ. ಏನಿದು ಸ್ಟೋರಿ? ಹಾಗಾದ್ರೆ ನೀವೇ ನೋಡ್ಕೊಂಡ್ ಬನ್ನಿ. ಗುಂಡು ಹಾರಿಸಿ ಹೆಂಡತಿಯನ್ನೇ ಕೊಂದ ಪಾಪಿ. ಡಿವೋರ್ಸ್ ವಿಚಾರಕ್ಕೆ ಜಗಳ, ಪತ್ನಿಯ ಹತ್ಯೆ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೆಂಡತಿ ಮೇಲೆ ಅನುಮಾನಗೊಂಡ ಗಂಡ ಪತ್ನಿಯ ಉಸಿರನ್ನೇ ನಿಲ್ಲಿಸಿದ್ದಾನೆ. ಶೂಟ್ ಮಾಡಿ ಸಾಯಿಸಿದ್ದಾನೆ. ಗುಂಡಿನ ದಾಳಿಗೆ ವಿಲವಿಲ ಒದ್ದಾಡಿ ಪತ್ನಿ ಪ್ರಾಣ ಬಿಟ್ಟಿದ್ದಾಳೆ. ಗಂಡನ ರಾಕ್ಷಸಿ ಕೃತ್ಯಕ್ಕೆ ಬೆಂಗಳೂರಿನ ಬಸವೇಶ್ವರ ನಗರದ ವೆಸ್ಟ್ ಇನ್ ಹೋಟೆಲ್ ಬಳಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ ನಲ್ಲಿ ಪತ್ನಿಯನ್ನೇ ಪತಿ ಕೊಲೆಗೈದಿದ್ದಾನೆ. ನೀವು ನೋಡ್ತಾ ಇರೋದು ಇದೇ ಸ್ಪಾಟ್. ಅದು ಗುಂಡಿನಿಂದ ತನ್ನ ಕೈಯಲ್ಲಿರುವಂತಹ ಪಿಸ್ತೂಲ್ ಅನ್ನು ತೆಗೆದುಕೊಂಡು ಶೂಟ್ಔಟ್ ಮಾಡಿದ್ದಾನೆ. ನೀವು ನೋಡ್ತಾ ಇರಬಹುದು ಘಟನೆ ನಡೆದಿರುವಂತಹ ಸ್ಥಳವನ್ನ ಕ್ಯಾಮರಾಮನ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದೇ ಒಂದು ಜಾಗದಲ್ಲಿ ಅವರು ಕೂಡ ಬ್ಯಾಂಕ್ ಅಲ್ಲಿ, ಅಂದ್ರೆ ಇವರಿಬ್ಬರು ಕೂಡ 2011ರಲ್ಲಿ ಮದುವೆ ಆಗಿರ್ತಾರೆ. ಮೂಲತಃ ಇವರು ತಮಿಳುನಾಡಿನ ಸೇಲಂನವರಾಗಿರ್ತಾರೆ. ಹೆಂಡತಿ ಕೊಂದ ಪಾಪಿ. 2011ರಲ್ಲಿ ಭುವನೇಶ್ವರಿಯನ್ನ ಬಾಲ ಮುರುಗನ್ ಮದುವೆಯಾಗಿದ್ದ. ಇಬ್ಬರ ನಡುವೆ ವೈಮನಸ್ಸು ಹಿನ್ನೆಲೆ ಡಿವೋರ್ಸ್ಗೆ ಅಪ್ಲೈ ಮಾಡಲಾಗಿದೆ.
ಪತ್ನಿಗೆ ಬೇರೆ ಸಂಬಂಧ ಇದೆ ಎಂದು ಪತಿ ಬಾಲಮುರುಗನ್ ಅನುಮಾನ ಪಡುತ್ತಿದ್ದ. ಇದರಿಂದ ಡಿವೋರ್ಸ್ ಕೇಳಿದ್ರು ಬಾಲಮುರುಗನ್ ಒಪ್ಪಿರಲಿಲ್ಲ. ವಾರದ ಹಿಂದೆ ಬಾಲಮುರುಗನ್ಗೆ ಡಿವೋರ್ಸ್ ನೋಟಿಸ್ ಸಿಕ್ಕಿತ್ತು. ಮದುವೆಯಾದ ಕೆಲ ವರ್ಷಗಳ ನಂತರ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಯಿತು. ಪ್ರತಿದಿನ ಇಬ್ಬರ ನಡುವೆ ಜಗಳ. ಅದೇ ರೀತಿ ಇವತ್ತು ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗುತ್ತೆ. ಅದ್ಯಾವ ಕಾರಣಕ್ಕೆ ಜಗಳ ಆಯ್ತು ಗೊತ್ತಿಲ್ಲ. ಆದ್ರೆ ಇವತ್ತಿನ ಇಬ್ಬರ ನಡುವಿನ ಜಗಳ ತಾರಕಕ್ಕೇರಿ ಶೂಟ್ ಮಾಡಿದ್ದಾನೆ. ಪಿಸ್ತೂಲ್ ಇಂದ ಆಕೆಗೆ ಇವತ್ತು ಒಂದು ನಾಲ್ಕು ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ ಒಂದೆರಡು ಮತ್ತು ಕೈಗೆ ಒಂದೆರಡು. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆಕೆ ತೀರೋಗ್ತಾಳೆ. ಇನ್ನು ಮಾಗಡಿ ರಸ್ತೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಪಾಪಿಗೆ ಗನ್ ಎಲ್ಲಿಂದ ಸಿಕ್ತು, ಕೊಲೆ ಮಾಡಲು ಅಸಲಿ ಕಾರಣ ಏನು ಅನ್ನೋ ಬಗ್ಗೆ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಆದ್ರೆ ಅದೇನೇ ಇರಲಿ, ಹೆಂಡತಿಯನ್ನೇ ಶೂಟ್ ಮಾಡಿ ಕೊಂದಿದ್ದು ಮಾತ್ರ ದುರಂತವೇ ಸರಿ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಂಡ ಹೆಂಡತಿ ಮಧ್ಯೆ ಪ್ರೀತಿ, ಜಗಳ, ಮನಸ್ತಾಪ ಇರೋದು ಬಹಳ ಸಹಜ. ಆದ್ರೆ ಈ ದಂಪತಿಗಳ ನಡುವೆ ಇದ್ದ ಮನಸ್ತಾಪ ಕೊಲೆಯ ಹಂತಕ್ಕೆ ಹೋಗಿದೆ. ಏನಿದು ಸ್ಟೋರಿ ಹಾಗಾದ್ರೆ ನೀವೇ ನೋಡ್ಕೊಂಡ್ ಬನ್ನಿ. ಗುಂಡು ಹಾರಿಸಿ ಹೆಂಡತಿಯನ್ನೇ ಕೊಂದ ಪಾಪಿ. ಡಿವೋರ್ಸ್ ವಿಚಾರಕ್ಕೆ ಜಗಳ, ಪತ್ನಿಯ ಹತ್ಯೆ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೆಂಡತಿ ಮೇಲೆ ಅನುಮಾನಗೊಂಡ ಗಂಡ ಪತ್ನಿಯ ಉಸಿರನ್ನೇ ನಿಲ್ಲಿಸಿದ್ದಾನೆ. ಶೂಟ್ ಮಾಡಿ ಸಾಯಿಸಿದ್ದಾನೆ. ಗುಂಡಿನ ದಾಳಿಗೆ ವಿಲವಿಲ ಒದ್ದಾಡಿ ಪತ್ನಿ ಪ್ರಾಣ ಬಿಟ್ಟಿದ್ದಾಳೆ. ಗಂಡನ ರಾಕ್ಷಸಿ ಕೃತ್ಯಕ್ಕೆ ಬೆಂಗಳೂರಿನ ಬಸವೇಶ್ವರ ನಗರದ ವೆಸ್ಟ್ ಇನ್ ಹೋಟೆಲ್ ಬಳಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಪತ್ನಿಯನ್ನೇ ಪತಿ ಕೊಲೆಗೈದಿದ್ದಾನೆ. ನೀವು ನೋಡ್ತಾ ಇರೋದು ಇದೇ ಸ್ಪಾಟ್. ಅದು ಗುಂಡಿನಿಂದ ತನ್ನ ಕೈಯಲ್ಲಿರುವಂತಹ ಪಿಸ್ತೂಲ್ ಅನ್ನ ತೆಗೆದುಕೊಂಡು ಶೂಟ್ಔಟ್ ಮಾಡಿದ್ದಾನೆ. ನೀವು ನೋಡ್ತಾ ಇರಬಹುದು ಘಟನೆ ನಡೆದಿರುವಂತಹ ಸ್ಥಳವನ್ನ ಕ್ಯಾಮರಾಮನ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದೇ ಒಂದು ಜಾಗದಲ್ಲಿ ಅವರು ಕೂಡ ಬ್ಯಾಂಕ್ ಅಲ್ಲಿ, ಅಂದ್ರೆ ಇವರಿಬ್ಬರು ಕೂಡ 2011ರಲ್ಲಿ ಮದುವೆ ಆಗಿರ್ತಾರೆ. ಮೂಲತಃ ಇವರು ತಮಿಳುನಾಡಿನ ಸೇಲಂನವರಾಗಿರುತ್ತಾರೆ. ಹೆಂಡತಿ ಕೊಂದ ಪಾಪಿ. 2011ರಲ್ಲಿ ಭುವನೇಶ್ವರಿಯನ್ನ ಬಾಲಮುರುಗನ್ ಮದುವೆಯಾಗಿದ್ದ. ಇಬ್ಬರ ನಡುವೆ ವೈಮನಸ್ಸು ಹಿನ್ನೆಲೆ ಡಿವೋರ್ಸ್ಗೆ ಅಪ್ಲೈ ಮಾಡಲಾಗಿದೆ. ಪತ್ನಿಗೆ ಬೇರೆ ಸಂಬಂಧ ಇದೆ ಎಂದು ಪತಿ ಬಾಲಮುರುಗನ್ ಅನುಮಾನ ಪಡುತ್ತಿದ್ದ. ಇದರಿಂದ ಡಿವೋರ್ಸ್ ಕೇಳಿದ್ರು ಬಾಲಮುರುಗನ್ ಒಪ್ಪಿರಲಿಲ್ಲ. ವಾರದ ಹಿಂದೆ ಬಾಲಮುರುಗನ್ಗೆ ಡಿವೋರ್ಸ್ ನೋಟಿಸ್ ಸಿಕ್ಕಿತ್ತು. ಮದುವೆಯಾದ ಕೆಲ ವರ್ಷಗಳ ನಂತರ ಇಬ್ಬರ ನಡುವೆ ಮನಸ್ತಾಪ ಹೆಚ್ಚಾಯಿತು. ಪ್ರತಿದಿನ ಇಬ್ಬರ ನಡುವೆ ಜಗಳ.